ನಾವು ಈಗ ಕಲುಗಾ ಪ್ರದೇಶದಲ್ಲಿ ಒಸೋರ್ಗಿನೋ ಗ್ರಾಮದ ಹತ್ತಿರ ಇದ್ದೇವೆ. ನಿಮ್ಮ ಮುಂದೆ ಪೋಕ್ರೋವ ಪ್ರೆಸ್ವೆತೋಯ್ ಬೋಬುರೋಡಿಸಿ ದೇವಾಲಯ ಇದೆ. ಇದರಲ್ಲಿ ಒಂದು ಆಸಕ್ತಿದಾಯಕ ವೈಶಿಷ್ಟ್ಯವಿದೆ. ಅದನ್ನೇ ನಾವು ನೋಡೋಣ, ಸ್ಪಷ್ಟವಾಗಿ ಕೇಳೋಣ. ಈ ದೇವಾಲಯದ ವೃತ್ತಾಕಾರದಲ್ಲಿದೆ. ಇದು ಕಾಣಿಸುವುದಿಲ್ಲ. ದೇವಾಲಯಗಳು ಚೌಕಾಕಾರದವಾಗಿರುತ್ತವೆ. ಇದು ವೃತ್ತಾಕಾರದಲ್ಲಿದೆ. ಮತ್ತು ಈಗ ಒಳಗೆ ಹೋಗೋಣ. ನೀವು ಈಗಾಗಲೇ ಅನುಭವಿಸುತ್ತಿದ್ದೀರಾ? ನಾನು ಇಲ್ಲಿ ಮಾತನಾಡುತ್ತಿದ್ದೇನೆ. ಇಲ್ಲಿ ಎಷ್ಟು ಬಾರಿ ಪ್ರತಿಧ್ವನಿ ಇದೆ, ಅದು ಎಷ್ಟು ಬಲವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿಗೆ ಸರಳವಾಗಿ ನಡೆಯುವುದೇ ಸಾಕು. ಈ ಮಣ್ಣಿನ ನೆಲದ ಮೇಲೆ. ಇದು ಟೈಲ್ಸ್ ಅಲ್ಲ, ಇದು ಕೇವಲ ಮರಳು. ಇಲ್ಲಿ ನೆಲದ ಮೇಲೆ ಮಣ್ಣು ಹಾಕಲಾಗಿದೆ. ಆದರೂ ಕೂಡ ಧ್ವನಿ ಎಷ್ಟು ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ. ಇಲ್ಲಿನ ಧ್ವನಿ ವ್ಯವಸ್ಥೆ ಅದೆಷ್ಟು ಅದ್ಭುತವಾಗಿದೆ. ಈ ರೀತಿ ಇರುವ ರಂಧ್ರಗಳು ವೇದಿಕೆಯ ಕೊರತೆ, ಗಾಜಿನ ಕೊರತೆ, ಹೌದು, ಧ್ವನಿ ಹಾದು ಹೋಗುವ ಈ ದೊಡ್ಡ ರಂಧ್ರಗಳಿದ್ದರೂ ಸಹ ಇನ್ನೂ ಕೂಡ ಇಲ್ಲಿ ಧ್ವನಿ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಇಲ್ಲಿ ನುಡಿದರೂ ಕೂಡ ಎಲ್ಲವೂ ಸ್ಪಷ್ಟವಾಗಿ ಕೇಳಿಸುತ್ತದೆ. ಗುಟ್ಟಾಗಿ ಮಾತಾಡಲು ಸಾಧ್ಯವಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಲಾಗಿದೆ ಮತ್ತು ಇದು ದೇವಾಲಯಗಳ ಒಂದು ಕಾರ್ಯಪದ್ಧತಿಯಾಗಿದೆ. ಇಲ್ಲಿ ಧ್ವನಿಯ ಪ್ರತಿಧ್ವನಿ ಉಂಟಾಗಬೇಕೆಂಬುದೇ ಉದ್ದೇಶ. ವಾಸ್ತುಶಿಲ್ಪಿ ಮತ್ತು ನಿರ್ಮಾಪಕರು ಈ ಕಟ್ಟಡವನ್ನು ನಿರ್ಮಿಸಿದ್ದು ಇಲ್ಲಿಯೇ ಈ ದುಂಡಗಿನ ಕೋಣೆಯಲ್ಲಿ ಅತ್ಯಂತ ಭವ್ಯವಾದ ಧ್ವನಿ ವಿಜ್ಞಾನ ಇರುತ್ತದೆ ಎಂಬ ಕಲ್ಪನೆಯೊಂದಿಗೆ. ಅಂದರೆ ಇದು ನಿರ್ದಿಷ್ಟ, ನೇರವಾಗಿ ಭೌತಿಕ ಉದ್ದೇಶವನ್ನು ಹೊಂದಿರುವ ನಿರ್ದಿಷ್ಟ ರಚನೆಯಾಗಿದೆ. ಇಲ್ಲಿ ಅವು ಶಬ್ದ ಮಾಡಿದವು, ಇಲ್ಲಿ ಅವು ಪ್ರತಿಧ್ವನಿ ಮಾಡಿದವು. ಇದು ಅಕೌಸ್ಟಿಕ್ ರೆಸೋನೇಟರ್ ಬಗ್ಗೆ. ಅದು ನಿಜಕ್ಕೂ ನನಗೆ ಅರ್ಥವಾಗುತ್ತದೆ. ಇಲ್ಲಿ ಶಬ್ದವು ಪ್ರತಿಫಲಿಸುತ್ತದೆ ಮತ್ತು ಅದು ಒಳಗಿನಿಂದ ನನಗೆ ತಲುಪುತ್ತದೆ ಮತ್ತು ನನ್ನ ತಲೆಯ ಹಿಂಭಾಗದಿಂದಲೂ ಹಾಗೆ ನನಗೆ ಗೂಸ್ಬಂಪ್ಸ್ ಕೂಡ ಆಗುತ್ತದೆ. ಒಳಗಿನಿಂದ. ನಮ್ಮ ಪೂರ್ವಜರು ನೋಡಿ, ಅವರಿಗೆ ಧ್ವನಿಯ ಭೌತಶಾಸ್ತ್ರ ಚೆನ್ನಾಗಿ ತಿಳಿದಿತ್ತು. ಈ ಅಕೌಸ್ಟಿಕ್ ತರಂಗಗಳ ಭೌತಶಾಸ್ತ್ರ ಚೆನ್ನಾಗಿ ತಿಳಿದಿತ್ತು ಮತ್ತು ಈ ತರಂಗಗಳನ್ನು ಹಲವು ಬಾರಿ ವರ್ಧಿಸುವ ಕಟ್ಟಡಗಳನ್ನು ಅವರು ನಿರ್ಮಿಸಿದರು. ಇಲ್ಲಿ ಕೇವಲ ಒಂದು ಹೊಡೆತ ಕೂಡ ಬಗ್ಗೆ. ಅವರು ಅಷ್ಟು ಭಯಾನಕ, ಮೂರ್ಖ, ಸಂಕುಚಿತ ಮನಸ್ಸಿನವರು ಮತ್ತು ಕತ್ತಲೆಯಾದವರಾಗಿರಲಿಲ್ಲ. ಹೌದು, ಅವರು ಭಗವಂತನಿಗೆ ಭಯಪಡುತ್ತಿದ್ದರು ಮತ್ತು ಐಕಾನ್ಗಳೊಂದಿಗೆ ಚರ್ಚುಗಳನ್ನು ನಿರ್ಮಿಸುತ್ತಿದ್ದರು ಎಂದು ಇದು ಸೂಚಿಸುತ್ತದೆ. ಇಲ್ಲ, ಅವರು ಇದನ್ನು ಮಾಡಿದ್ದು ಒಂದು ಅಕೌಸ್ಟಿಕ್ ರೆಸೋನೇಟರ್ ಮಾಡಲು, ಜನರನ್ನು ಇಲ್ಲಿಗೆ ಕರೆತರಲು ವ್ಯವಸ್ಥೆ ಮಾಡಲು, ಮತ್ತು ಅವರಿಗೆ ಇಲ್ಲಿ ಏನೋ ಆಯಿತು.